ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಸಮಾಧಾನ ತಂದಿದೆ ಹೊರತು ತೃಪ್ತಿ ತಂದಿಲ್ಲ ಎಂದು ಸಿಎಂ ಸಲಹೆಗಾರ ಆಳಂದ್ ಶಾಸಕ ಬಿಆರ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಸಮಾಧಾನ ತಂದಿದೆ ಹೊರತು ತೃಪ್ತಿ ತಂದಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ತರಾತುರಿಯಲ್ಲಿ ಸಂಪುಟ ಸಭೆ ನಿರ್ಧಾರವಾಗಿದ್ದರಿಂದ ಈ ಭಾಗದ ಅಭಿವೃದ್ಧಿಗೆ ಬೇಕಾದ ಕೊಡುಗೆಗಳನ್ನು ನೀಡಲು ಸಾಧ್ಯವಾಗಿಲ್ಲ. ಮೊದಲು ಶಿಕ್ಷಕರ ಹುದ್ದೆಗಳ ನೇಮಕಾತಿ ಆಗಬೇಕು ಎಂಬುದು ನಮ್ಮ ಒತ್ತಾಯವಾಗಿತ್ತು. ಸಂಪುಟದಲ್ಲಿ ನೇಮಕಾತಿ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡಿಲ್ಲ ಮತ್ತು ತೊಗರಿ ಮಂಡಳಿ ಅಭಿವೃದ್ಧಿಗೆ ಯಾವುದೇ ಅನುದಾನ ಕೂಡ ನೀಡಿಲ್ಲ. ಮುಂದಿನ ಸಂಪುಟ ಸಭೆಯಲ್ಲಾದರೂ ಈ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹತ್ವವಾದಂಥ ಸಂಪುಟ ಸಭೆ ನಡೆದು ಕೆಲವು ಈ ಭಾಗದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಕ್ಕೆ ಸ್ವಾಗತ ಬಯಸ್ತೀನಿ, ಅಭಿನಂದನೆ ಹೇಳ್ತೀನಿ. ಈ ಥರ ಮೇಲಿಂದ ಮೇಲೆ ಸಚಿವ ಸಂಪುಟದ ಸಭೆ ಈ ಭಾಗದಲ್ಲಿ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತೀನಿ. ಈಗ ಒಂದೇ ಸಲಕ್ಕೆ ಸರ್ಕಾರ ಕಣ್ಣು ತೆರೆದಿಲ್ಲ. ಈ ಭಾಗದ ಶಾಸಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದಾಗ ಮಾತ್ರ ನಮ್ಮ ಕಡೆ ಗಮನ ಹರಿಸ್ತವೆ. ಆ ಒಂದು ಪ್ರಕ್ರಿಯೆ ಕಲಬುರಗಿಯಲ್ಲಿ ನಡೀತು. ಬಹುಶಃ ಕೆಲವರು ತಾವೆಲ್ಲ ಅಫ್ಜಲ್ಪುರದಲ್ಲಿ ಯಾವುದೋ ಒಂದು ಪತ್ರಿಕಾತರ ಸಮ್ಮೇಳನದಲ್ಲಿ ಭಾಳ ಜನ ಹೋಗಿದ್ದು ಕಾಣ್ತದೆ. SP ಕಾಮರ್ಸ್ ಕಾಲೇಜಿನ ಆಡಿಟೋರಿಯಂದಲ್ಲಿ ಪ್ರೊಫೆಸರ್ TR ಚಂದ್ರಶೇಖರ್ ಅವರು ಮತ್ತು ರಜಾಕ್ ಉಸ್ತಾದ್ ಅವರು ಹಾಗೂ ಕುಮ್ನೂರವರು ಭಾಳ ಅರ್ಥಪೂರ್ಣವಾಗಿ ಈ ಭಾಗದ ವಿಷಯಗಳ ಬಗ್ಗೆ ಮಾತನಾಡಿದರು, ಮಂಡಿಸಿದರು ಮತ್ತು 15 ನಿರ್ಣಯಗಳನ್ನು ಕೂಡ ಅವತ್ತು ನಾವು ತಗೊಂಡೆವು. 15 ನಿರ್ಣಯಗಳು. ಅದನ್ನು ಹೋಗಿ ನಮ್ಮ ಬಸವರಾಜ್ ದೇಶಮುಖ್ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು ಅವರು ಲಕ್ಷ್ಮಣ ದಸ್ತಿಯವರು ಇನ್ನಿತರರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆ ನಿರ್ಣಯಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳು ಒಪ್ಪಿದ್ದಾರೆ, ಕೆಲವು ಬಹುತೇಕ ಅಂಶಗಳು ಒಪ್ಪಿಲ್ಲ. ಅದು ಸರ್ಕಾರದ ಇತಿಮಿತಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ಭಾಳ ಪ್ರಮುಖವಾದಂಥ ವಿಷಯವನ್ನು ಒಪ್ಪಿದ್ದಾರೆ. ಈ ಭಾಗದಲ್ಲಿ ಸಚಿವಾಲಯ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋಂಥದ್ದು ಇದು ಮಹತ್ವವಾದಂಥ ಹೆಜ್ಜೆ. ಯಾಕಂದರೆ ಇದು ಯೋಜನಾ ಇಲಾಖೆ ಒಳಗಡೆ ಬರ್ತಾ ಇರೋದ್ರಿಂದ ಯೋಜನಾ ಇಲಾಖೆಯಿಂದ ಹೊರಗೆ ತಂದು ಪ್ರತ್ಯೇಕವಾದಂಥ ಸಚಿವಾಲಯ ಮಾಡ್ತಾ ಇರೋಂಥ ಸರ್ಕಾರ ನಿರ್ಧಾರ ತಗೊಂಡಿರೋದು ಭಾಳ ಸ್ವಾಗತಾರ್ಹ. ಇದು ನಾನು ಅಭಿನಂದಿಸ್ತೀನಿ. ಇದು ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅನ್ನುವಂಥ ಭರವಸೆ ಕೂಡ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಈ ಮಧ್ಯ ವಿರೋಧ ಪಕ್ಷ ನಾಯಕರಾದ ಮಾನ್ಯ R. ಅಶೋಕ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಸಂಪುಟ ಸಭೆ ನಡೆಸಿದ ಮಾತ್ರಕ್ಕೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಾಗಿ ಬಿಡುತ್ತದೆಯೇ ಎಂದು ವಿರೋಧ ಪಕ್ಷದ ನಾಯಕ R. ಅಶೋಕ್ ಪ್ರಶ್ನಿಸಿದರು. ಒಂದೇ ಸಲಕ್ಕೆ ಬಗೆಹರಿಲ್ಲ. ಹಾಗಾದ್ರೆ ನಾವು ಕೇಳಬೇಕಾಗ್ತದೆ. ನೀವು ಯಡಿಯೂರಪ್ಪನವರು ಇಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದರು, ಜಗದೀಶ್ ಶೆಟ್ಟರ್ ಮಾಡಿದರು, ಅವಾಗೆಲ್ಲ ಸಮಸ್ಯೆ ಬಗೆಹರಿತಾ? ಈ ಪ್ರಯತ್ನದ ಹೆಜ್ಜೆಗಳಿವು, ಹೆಜ್ಜೆ ಗುರುತುಗಳು ಉಳಿಬೇಕನ್ನುವಂಥ ನಿರ್ದೇಶನದಿಂದ ಇದನ್ನು ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.